ಶ್ರೀ ಗುರುಭ್ಯೋ ನಮಃ. ವಿಶ್ವೋತ್ಪತ್ತಿಸ್ಥಿತಿಧ್ವಂಸಕಾರಣಂ ರಮಣಂ ಶ್ರಿಯಃ ಅಭಿವಂದ್ಯ ಯಥಾಬೋಧಂ ತತ್ವೋದ್ಯೋತಂ ವಿವೃಣ್ಮಹೇ. ಸರ್ವತ್ರಾಖಿಲ ಸಚ್ಛಕ್ತಿಃ ಸ್ವತಂತ್ರೋ ಶೇಷದರ್ಶನಃ ನಿತ್ಯಾತಾದೃಶಚಿಚ್ಚೇತ್ಯ ಯಂತೇಷ್ಟೋ ನೋ ರಮಾಪತಿಃ. ನಿನ್ನೆ ಹೇಳುವಾಗ ಕ್ರಿಯಾಪದ ಮೊದಲನೇ ಮಂಗಳ ಪದ್ಯದಲ್ಲಿ ಆಚಾರ್ಯರು ಆಡಿಲ್ವೇನೋ ಅನ್ನೋ ನ್ಯೂನತಾ ದೋಷದ ಆಶಂಕೆಗೆ ಪರಿಹಾರವನ್ನು ಹೇಳಿದರು. ಇನ್ನು ವಿದ್ಯೋಪದೇಶ ಮಾಡುವಾಗ ಸಕಲ ವಾಂಗ್ಮನಸ ದೇವತೆಯಾದ ರಮಾದೇವಿ ಸಹಿತವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಹಾಗಾಗಿ ರಮಾ ಸಹಿತವಾಗಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ರಮಾಪತಿ ಅನ್ನೋ ವಿಶೇಷವನ್ನು ಆಡಿದ್ದಾರೆ ಅಂತ ತೋರಿಸಿದರು. ಇದಾದ ಮೇಲೆ ಮುಂದೆ ಈಗ ಪ್ರಾರಂಭ ಆಗ್ತದೆ. ಮೊದಲು ಭಗವಂತ ಇದ್ದಾನೆ ಅಂತನ್ನೋ ವಿಷಯದಲ್ಲಿ ವೇದಗಳನ್ನು ಆಧರಿಸಿ ಸಮರ್ಥನೆ ಮಾಡಿ ತೋರಿಸ್ತಾರೆ. ನನು ಈಶ್ವರ ಏವ ಕಿಂ ಪ್ರಮಾಣಂ ಆಗಮಂ ತಾವದ್ ಬ್ರೂಮಃ ಶ್ರೂಯತೆ ಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಇತ್ಯಾದಿ. ಕೇವಲ ಸಿದ್ಧಾರ್ಥಬೋಧಕಸ್ಯ ಪ್ರವೃತ್ತ್ಯಾದ್ಯನಂಗತೆಯ ವೈಯರ್ಥ್ಯ ಪ್ರಸಂಗಾತ್ ಆಗಮಸ್ಯ ಈಶ್ವರೇ ನ ಪ್ರಾಮಾಣ್ಯಂ ಇತಿ ಚೇತ್ ತತ್ರಾಹ ಇಷ್ಟ ಇತಿ ಅಂತ. ಈಶ್ವರ ಇದ್ದಾನೆ ಅಂತನ್ಲಿಕ್ಕೆ ಏನು ಪ್ರಮಾಣ? ದೇವರಿದ್ದಾನೆ ಅಂತನ್ಲಿಕ್ಕೆ ಏನಾದರೂ ಪ್ರಮಾಣ ಇದ್ದಿದ್ದರೆ ಮುಂದೇನಾದರೂ ಮಾತನಾಡ್ಬೋದಿತ್ತು. ಅದಕ್ಕೆ ಈಶ್ವರ ಇದ್ದಾನೆ ಅಂತನ್ಲಿಕ್ಕೆ ಏನು ಪ್ರಮಾಣ ಅಂತ ಪ್ರಾರಂಭ ಆಯಿತು. ಆಗಮಂ ತಾವದ್ ಬ್ರೂಮಃ, ವೇದ ಇದೆ ಅಂತ ಹೇಳೋಣ ಅಂತ ಉತ್ತರ. ಯಾವ ವೇದವಾಕ್ಯವನ್ನು ಪ್ರಮಾಣೀಕರಿಸ್ತೀರಿ ಅಂದರೆ ಶ್ರೂಯತೆ ಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ, ಬಹಳ ಪ್ರಸಿದ್ಧವಾದ ವೇದವಾಕ್ಯ. ದ್ಯಾವಾ ಭೂಮಿ, ದ್ಯುಲೋಕ ಭೂಲೋಕಗಳನ್ನು ಜನಯನ್ ಸೃಷ್ಟಿ ಮಾಡಿದಂತಹ ದೇವ ಏಕಃ, ಅಂಥ ಒಬ್ಬನಿದ್ದಾನೆ ಅಂತ ಪ್ರಮಾಣ ತೋರಿಸ್ಬೋದಲ್ಲ. ಇದೇ ಆಗಮಗಳೇ ಪ್ರಮಾಣ ಅಂತ ಕೊಟ್ಟರು. ಇದರ ಮೇಲೆ ಮತ್ತೆ ಪುನಃ ಪ್ರಶ್ನೆ, ಕೇವಲ ಸಿದ್ಧಾರ್ಥ ಬೋಧಕಸ್ಯ ಪ್ರವೃತ್ತ್ಯಾದ್ಯನಂಗತೆಯ ವೈಯರ್ಥ್ಯ ಪ್ರಸಂಗಾತ್ ಆಗಮಸ್ಯ ಈಶ್ವರೇ ನ ಪ್ರಾಮಾಣ್ಯಂ. ಯಾವ ವಾಕ್ಯಗಳು ಕೇವಲ ಸಿದ್ಧಾರ್ಥವನ್ನು ಬೋಧನೆ ಮಾಡ್ತಾವೆ ಅವು ಪ್ರವೃತ್ತಿಗೆ ಅಂಗ ಆಗಿರೋದಿಲ್ಲ. ಇದನ್ನು ಮೀಮಾಂಸಕರು ಹೇಳಿದ್ದಾರೆ. ಸಿದ್ಧಾರ್ಥ ಬೋಧಕವಾದ ವಾಕ್ಯಗಳು ಪ್ರವೃತ್ತಿಗೆ ಅಂಗ ಅಲ್ಲ. ವಾಕ್ಯಗಳು ಸಿದ್ಧವಾದದ್ದನ್ನೇ ಬೋಧನೆ ಮಾಡ್ತಾವೆ ಅಂತಾಗಿಬಿಟ್ರೆ ಯಾರೂ ಅದರಲ್ಲಿ ಪ್ರವೃತ್ತಿ ಮಾಡಲ್ಲ ಆವಾಗ. ಹಾಗಾಗಿ ಪ್ರವೃತ್ತಿ ಅನಂಗ ಆದ್ದರಿಂದಲೇ ವ್ಯರ್ಥ ಆಗಬೇಕಾಗ್ತದೆ. ಹಾಗಾಗಿ ಈಶ್ವರನ ವಿಷಯದಲ್ಲಿ ವೇದಗಳು ಪ್ರಮಾಣವಾಗಲಾರ್ದು ಅಂತ ಮೀಮಾಂಸಕರ ಅಭಿಪ್ರಾಯದಂತೆ ಒಂದು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಕೇವಲ ಸಿದ್ಧಾರ್ಥ ಬೋಧಕಸ್ಯ ಪ್ರವೃತ್ತ್ಯಾದ್ಯನಂಗತೆಯ ವೈಯರ್ಥ್ಯ ಪ್ರಸಂಗಾತ್ ಆಗಮಸ್ಯ ಈಶ್ವರೇ ನ ಪ್ರಾಮಾಣ್ಯಂ ಇತಿ ಚೇತ್. ಇಷ್ಟು ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಚಾರ್ಯರು ಮಂಗಳ ಪದ್ಯದಲ್ಲಿ ಇಷ್ಟ ಅಂತ ಹೇಳಿದ್ರಂತೆ. ಉತ್ತರ ಹ್ಯಾಕೆ ಕೊಟ್ಟಾಗ ಆಯಿತು ಅಂದರೆ ಯದ್ಧಿ ಯಸ್ಯ ಇಷ್ಟಂ ತತ್ ತಂ ಪ್ರತಿ ಬೋಧನೀಯಂ ನ ಅನ್ಯತ್.
ಯಾವುದು ಯಾರಿಗೆ ಇಷ್ಟ ಅಂತಾಗಿರ್ತದೋ ಹಾಂ, ಅವನನ್ನು ಕುರಿತು ಅದನ್ನು ಬೋಧನೆ ಮಾಡಬೇಕು. ನ ಅನ್ಯತ್, ಮತ್ತೊಂದನ್ನಲ್ಲ. ತಥಾ ಸತಿ ಅನುಪಾದೇಯತಾ ಪ್ರಸಂಗಾತ್. ತಥಾ ಸತಿ ಅಂತಂದರೆ ಇಷ್ಟ ಆಗದೇ ಇದ್ದರೂ ಕೂಡ ಅದನ್ನು ಅವನನ್ನು ಬೋಧನೆ ಮಾಡೋದು ಅಂತಾದರೆ ಆವಾಗ ಬೋಧನೆ ಮಾಡಿದ್ದು ಉಪಾದೇಯ ಅಂತ ಆಗಲ್ಲ, ಅನುಪಾದೇಯ ಅಂತ ಆಗ್ತದೆ. ಇಷ್ಟ ಆಗದೇ ಇದ್ದದ್ದು ಬೋಧನೆ ಮಾಡಿದ್ರಲ್ಲ ಅಂತ. ಇಷ್ಟಶ್ಚ ರಮಾಪತಿ ಇತಿ ಯುಕ್ತಮೇವ ತದ್ಬೋಧನಂ ಅಂತಂತಿದ್ದಾರೆ. ಈಗ ರಮಾಪತಿ ಅಂತಂದರೆ ನಾರಾಯಣ ಏನಿದ್ದಾನೆ ಅವನು ಇಷ್ಟನೇ ಆಗಿದ್ದಾನೆ. ಹಾಗಾಗಿ ಇಷ್ಟ ಅಂತಾದ ಮೇಲೆ ಅವನನ್ನು ಬೋಧನೆ ಮಾಡಬೇಕು. ಹಾಗಾಗಿ ಅವನನ್ನು ಬೋಧನೆ ಮಾಡೋದು ಯುಕ್ತವೇ, ಅನುಪಾದೇಯ ಅಲ್ಲ. ನಚ ಪ್ರವೃತ್ತಿಯಾದ್ಯನುಪಪತ್ತಿ ದೋಷ. ಮೀಮಾಂಸಕರು ಸಿದ್ಧಾರ್ಥ ಬೋಧನೆ ಮಾಡ್ತದೆ ವೇದ ಅಂತ ಹೇಳಿದರೆ ಪ್ರವೃತ್ತಿಯಾದ್ಯನುಪಪತ್ತಿಯನ್ನು ಕೊಟ್ಟಿದ್ದಾರಲ್ಲ ಅವರು, ಈ ದೋಷಕ್ಕೆ ಅವಕಾಶ ಈಗಿಲ್ಲ ಅಂತಂತಾರೆ. ಯಾಕೆ? ಇಷ್ಟಾನುಭವಸ್ಯೈವ ಪುರುಷಾರ್ಥತ್ವೇನ ತತಃ ಪ್ರಯೋಜನ ಅನಪೇಕ್ಷಣಾತ್ ಇದು ಆಚಾರ್ಯರ ಉತ್ತರ. ಟೀಕಾಕೃತ್ಪಾದರಂತಾರೆ, ಲೋಕದಲ್ಲಿ ನಮಗೆ ಯಾವುದು ಇಷ್ಟ ಆಗಿರ್ತದೋ ಅದರ ಅನುಭವನೇ ಪುರುಷಾರ್ಥ. ಹಾಗಾಗಿ ಪುರುಷಾರ್ಥತ್ವೇನ ತಿಳುವಳಿಕೆ ಬಂತು ಅಂತಂದರೆ ಪ್ರವೃತ್ತಿ ಮಾಡೇ ಮಾಡ್ತಾನೆ. ಹಾಗಾಗಿ ಪ್ರವೃತ್ತಿ ಅನುಪಪತ್ತಿ ಅನ್ನೋ ದೋಷಕ್ಕೆ ಈಗ ಅವಕಾಶವೇ ಇಲ್ಲ. ಇಷ್ಟಾನುಭವವೇ ಪುರುಷಾರ್ಥ. ಆದ್ದರಿಂದ ಭಗವಂತ ಇಷ್ಟನಾಗಿದ್ದಾನೆ, ಅವನ ಅನುಭವ ಪುರುಷಾರ್ಥ ಆಗಿದೆ. ಹಾಗಾಗಿ ಪ್ರಯೋಜನವನ್ನು ಲೋಕದಲ್ಲಿ ಮೊದಲನೇ ಮಾತು ಇಲ್ಲಿ ಪ್ರಯೋಜನದ ಅಪೇಕ್ಷೆನೇ ಪಡಬಾರ್ದು. ಪ್ರಯೋಜನ ಅನಪೇಕ್ಷಣ ಅಂತಂತಂದರು. ಯಾಕೆ ಪ್ರಯೋಜನ ಅನಪೇಕ್ಷಣ ಅಂತಂತಂದರು ಅಂದರೆ ನಹಿ ಸುಖ ಅನುಭವಸ್ಯ ಪ್ರಯೋಜನ ಅನ್ವಿಷ್ಯತೆ. ಲೋಕದಲ್ಲಿ ಸುಖದ ಅನುಭವ ಆಗ್ತದೆ ಅಂತಂದರೆ ಅದಕ್ಕೊಂದೇನಾದರೂ ಪ್ರಯೋಜನ ಇದೆನಾ ಅಂತ ಯಾರಾದರೂ ಹುಡುಕ್ತಾರ? ಹಾಗಾಗಿ ಭಗವಂತ ಅನ್ನೋನೇ ಸುಖ ಇದ್ದಂಗೆ, ಸುಖ ಸ್ವರೂಪ, ಅವನ ಇಷ್ಟ ಸ್ವರೂಪ, ಅವನ ಅನುಭವವೇ ಪುರುಷಾರ್ಥ, ಅದೇ ಪ್ರಯೋಜನ. ಅದಕ್ಕಿಂತ ಮತ್ತೊಂದು ಪ್ರಯೋಜನ ಅಂತ ಹುಡುಕ್ಲೇಬಾರ್ದು. ಅಲ್ರಿ ಭಗವಂತ ಯಾಕ್ರಿ ಇಷ್ಟ ಆಗ್ತಾನೆ ಅಂದರೆ ತಸ್ಸೈವ ಸ್ವರಸ ಸುಂದರತ್ವಾತ್. ಆ ಪರಮಾತ್ಮ ಸ್ವರಸ ಸುಂದರ, ಅವನಿಗಿಂತ ಸುಂದರನ್ ಯಾರೂ ಇಲ್ಲ ಅಂತ ಅರ್ಥ. ಸ್ವಾಶ್ರಿತೆ ಸುಖೇ ದುಃಖ ನಿವೃತ್ತೋ ವಾ ಲೋಕಾನಾಂ ಇಷ್ಟ ವ್ಯವಹಾರ. ತನ್ನನ್ನು ಆಶ್ರಯಿಸಿದ ಸುಖದಲ್ಲಿಯೂ ಇಷ್ಟ ಅಂತ ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ. ತನ್ನೊಳಗೆ ಇರುವ ದುಃಖ ದೂರ ಆಯಿತು ಅಂತಾದರೂ ಅದನ್ನು ಇಷ್ಟ ಅಂತ ಹೇಳ್ತಾರೆ. ಅಂದರೆ ದುಃಖ ನಿವೃತ್ತಿಯನ್ನು ಇಷ್ಟ ಅಂತ ಕರೀತಾರೆ, ಸುಖವನ್ನು ದುಃಖ ಅಂತ ಕರೀತಾರೆ. ಹಾಗೆ ಭಗವಂತನೂ ಕೂಡ ಸುಖ ಸ್ವರೂಪ, ಸ್ವರಸ ಸುಂದರನಾದ್ದರಿಂದ ಅವನು ಇಷ್ಟನೇ. ಹಾಗಾಗಿ ಅಲ್ಲಿ ಮತ್ತೊಂದು ಪ್ರಯೋಜನದ ಅಪೇಕ್ಷೆ ಇರುತ್ತದೆ ಅಂತ ಹೇಳೇ ಇಲ್ಲ. ಪ್ರಯೋಜನದ ಅಪೇಕ್ಷೆ ಇದ್ದಿದ್ದರೆ ಆ ಪ್ರಯೋಜನಕ್ಕೋಸ್ಕರ ಪ್ರವೃತ್ತಿ ಕೂಡುತ್ತದೆ ಇಲ್ಲೋ ವಿಚಾರ ನಡೀತಿತ್ತು. ಪರಮಾತ್ಮನೇ ಸ್ವತಃ ಸ್ವರಸ ಸುಂದರ, ಅವನೇ ಇಷ್ಟ, ಅವನನ್ನು ಬೋಧನೆ ಮಾಡಲಿಕ್ಕೆ ವೇದಗಳು ಹೊರಟಿದ್ದಾವೆ ಅಂತ ಅಭಿಪ್ರಾಯ ಇಟ್ಟುಕೊಂಡ್ರೆ ಆಯ್ತಲ್ಲ. ನಚ ಅನಯೋ ಅನ್ಯತರಃ ರಮಾಪತಿ ತತ್ ಕಥಮಸೌ ಇಷ್ಟ. ಇದರ ಮೇಲೆ ಪ್ರಶ್ನೆ. ಸ್ವಾಶ್ರಿತ ಸುಖವನ್ನಾಗಲಿ ದುಃಖ ನಿವೃತ್ತಿಯನ್ನಾಗಲಿ ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ ಇಷ್ಟ ಅಂತ. ಆದರೆ ಭಗವಂತ ಸ್ವಾಶ್ರಿತ ಸುಖರೂಪನೂ ಅಲ್ಲ, ದುಃಖ ನಿವೃತ್ತಿ ರೂಪನೂ ಅಲ್ಲ. ಆದ್ದರಿಂದ ಅವನನ್ನು ನೀವು ಇಷ್ಟ ಅಂತ ಹೇಗೆ ವ್ಯವಹಾರ ಮಾಡಿದ್ರಿ ಅಂತ ಹೆಚ್ಚಿನ ಪ್ರಶ್ನೆ. ಭಗವಂತ ಸುಖರೂಪನ, ಸ್ವಾಶ್ರಿತ ಸುಖರೂಪನ ಅಲ್ಲ, ದುಃಖ ನಿವೃತ್ತಿ ರೂಪನೂ ಅಲ್ಲ.
ಹಾಗಾದರೆ ಅವನನ್ನು ಇಷ್ಟ ಇಂತೆಷ್ಟೋನೋ ರಮಾಪತಿ ಇಂತ ಇಷ್ಟ ಅಂತ ವ್ಯವಹಾರ ಹ್ಯಾಕ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ವಾಶ್ರಿತೆ ಸುಖೇ ದುಃಖ ನಿವೃತ್ತೋ ವಾ ಲೋಕಾನಾಂ ಇಷ್ಟ ವ್ಯವಹಾರ ನ ಚ ಅನಯೋಃ ಅನ್ಯತರಃ ರಮಾಪತಿ ತತ್ ಕಥಮಸೌ ಇಷ್ಟಃ ಇತಿ ಇತ್ಯತಃ ಆಹ ನಹ ಅಸ್ಮಾಕಂ ಅಂತ ಅರ್ಥ ಬರೆದ್ರು. ನಹ ಅಂದರೆ ಮೂಲದಲ್ಲಿ ಅಸ್ಮಾಕಂ ಅಂತ ಅರ್ಥ ಬರೆದಿದ್ದಾರೆ ಟೀಕಾಕೃತ್ಪಾದರು. ಈಗ ವಿವರಣೆ ಕೊಡ್ತಾರೆ. ಯಥಾ ಖಲು ಕೇಶಾಂಚಿದ್ ಇಷ್ಟ ಸಾಧನತಾಂ ಅನಾಸಾದಯಂತೋಪಿ ಭಾವಾಃ ಪರೇಷಾಂ ತಥಾಭೂತಾಃ ದೃಶ್ಯಂತೆ ತಥಾ ಲೌಕಿಕಾನಾಂ ಇಷ್ಟತಾಂ ಅಭಜನ್ನಪಿ ಭಗವಾನ್ ಉತ್ತಮಾಧಿಕಾರಿಣಾಂ ಇಷ್ಟೋ ಭವತಿ ಇತಿ ಕಿಮನುಪಪನ್ನಂ. ಇದು ಟೀಕಾಕೃತ್ಪಾದರ ಶೈಲಿನೇ ಇದು. ಸಂತಿ ಖಲು ತೇಪಿ ಪುರುಷಾಃ ಯೇಷಾಂ ಅಪವರ್ಗೋಪಿ ಪರಮಪುರುಷ ಅವಬೋಧನಾರ್ಥಮೇವ ಅರ್ಥನೀಯಃ ಯಥೋಕ್ತಂ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ತದರ್ಥಕಂ ಇತಿ. ಟೀಕಾಕೃತ್ಪಾದರಂತಾರೆ, ಲೋಕದಲ್ಲಿ ಕೇಶಾಂಚಿದ್ ಇಷ್ಟ ಸಾಧನತಾಂ ಅನಾಸಾದಯಂತೋಪಿ ಭಾವಾಃ ಪರೇಷಾಂ ತಥಾಭೂತಾಃ ದೃಶ್ಯಂತೆ ತಥಾ ಲೌಕಿಕಾನಾಂ ಇಷ್ಟತಾಂ ಅಭಜನ್ನಪಿ ಭಗವಾನ್ ಉತ್ತಮಾಧಿಕಾರಿಣಾಂ ಇಷ್ಟೋ ಭವತಿ. ಹೇಳಲಿಕ್ಕೆ ಹೊರಟ ತಾತ್ಪರ್ಯ ಏನು ಅಂದರೆ, ಕೆಲವರಿಗೆ ಇಷ್ಟ ಸಾಧನತಾಂ ಅನಾಸಾದಯಂತೋಪಿ ಭಾವಾಃ ಅಂದರೆ ಇಷ್ಟ ಸಾಧನತ್ವವನ್ನು ತಂದು ಕೊಡದೇ ಇರುವಂತಹ ಎಷ್ಟೋ ಪದಾರ್ಥಗಳು ಪರೇಷಾಂ ತಥಾಭೂತಾಃ ದೃಶ್ಯಂತೆ, ಬೇರೆಯವರಿಗೆ ಅಂಥವುಗಳು ಅಂದರೆ ಇಷ್ಟ ಸಾಧುವಂಥ ಎಷ್ಟೋ ಪದಾರ್ಥಗಳು ಇದ್ದಾವೆ. ಹಾಗಾಗಿ ಇಷ್ಟ ಅಂತ ಆಗಲ್ಲ. ಲೌಕಿಕಾನಾಂ ಇಷ್ಟತಾಂ ಅಭಜನ್ ಇಷ್ಟ ಸಾಧನತಾವನ್ನು ತಂದುಕೋ ಎಷ್ಟೋ ವಸ್ತು ಆ ಪರಮಾತ್ಮ ಇಷ್ಟ ಅಂತ ಅನಿಸಲ್ಲ, ಇಷ್ಟನೇ ಆಗ್ತಾನೆ. ಇಷ್ಟೋ ಇಷ್ಟ ಆಗೇ ಆಗ್ತಾನೆ. ಹಾಗಾಗಿ ಇಷ್ಟತ್ವ ಇಲ್ಲ ಅಂತ ಅನ್ನಬಾರದು. ಜ್ಞಾನಕ್ಕೋಸ್ಕರವಾಗೇನೆ ಪ್ರಾರ್ಥನೀಯವಾಗಿರ್ತಾರೆ. ಅಂತಹ ಭಕ್ತರಿದ್ದಾರೆ, ಪುರುಷರಿದ್ದಾರೆ ಅಂತನ್ಲಿಕ್ಕೆ ಪ್ರಮಾಣ ಆ ಪರಮಾತ್ಮನ ಮೋಕ್ಷಕ್ಕಾಗಿ ದೇವರಲ್ಲ, ದೇವರಿಗಾಗಿ ಮೋಕ್ಷ. ಇಷ್ಟ ಸಾಧನತ್ವಾತ್ ನ ತತ್ಪರತ್ವಂ ಆಗಮಸ್ಯ ಇಷ್ಟ ಅಂತ ಆಗದೆ ಹೋದರೂ ಇಷ್ಟ ಸಾಧನ ಅಂತ ಆದ ಅಂದರೆ ಇಷ್ಟವತ್ ಇಷ್ಟ ಸಾಧನಸ್ಯಾಪಿ ಬುಭುತ್ಸಿತತ್ವಾತ್ ಇತರಾನ್ ಪ್ರತಿ ಈಶ್ವರಸ್ಯ ಇಷ್ಟ ಸಾಧನತ್ವಾತ್. ಹಾಗೆ ಇಷ್ಟ ಸಾಧನವೂ ಬುಭುತ್ಸಿತನೇ ಅಲ್ಲ. ಈ ಮಾತನ್ನು ವ್ಯಾಖ್ಯಾನ ಮಾಡಿದರು ಟೀಕಾಕೃತ್ಪಾದರು. ಆಗಮ ಈಶ್ವರನ ವಿಷಯದಲ್ಲಿ ಪ್ರಮಾಣವಾಗಿ ಇಟ್ಟುಕೊಂಡು ಇಷ್ಟ ನಹ ರಮಾಪತಿ ಅಂತ ಮಂಗಳ ಪದ್ಯ. ಇನ್ನು ಅನುಮಾನಮಪಿ ರಮಾಪತಿಂ ಗಮಯತಿ ಇತ್ಯಾಶಯವಾನ್ ನಿತ್ಯ ತಾದೃಶ ಚಿಚ್ಚೇತ್ಯಯಂತ. ಅನುಮಾನವೂ ಕೂಡ ಆ ಪರಮಾತ್ಮನನ್ನು ತಿಳಿಸ್ಲಿಕ್ಕೆ ಪರಮಾತ್ಮನ ವಿಷಯದಲ್ಲಿ ಪ್ರಮಾಣವಾಗ್ತದೆ ಅಂತ ಅನ್ನೋದ್ರಲ್ಲಿ. ನಿತ್ಯ ತಾದೃಶ ಅಂತೇನಿದೆ ಅಲ್ಲ, ಅದನ್ನು ಆ ವಾಕ್ಯದಲ್ಲಿ ಹೇಳ್ತಾರೆ. ಅದನ್ನು ಈ ಅನುಮಾನವು ಪರಮಾತ್ಮನನ್ನು ತೋರಿಸ್ತದೆ ಅಂತಾರೆ. ಅತ್ರ ತದಿಚ್ಛಕ್ತಿ ಸ್ವತಂತ್ರೋ ಶೇಷದರ್ಶನ ಇತ್ಯುಕ್ತಂ ಪರಾಮೃಶ್ಯತೆ. ಇಲ್ಲಿ ಚಿಚ್ಚೇತ್ಯ ಯಂತ ಅಂತಿದೆ ಅಲ್ವಾ, ಅಲ್ಲಿ ತಾದೃಶ ಅಂತಂದರು.
ತಾದೃಶ ಚಿಚ್ಚೇತೆ ಅಂತ ಅಲ್ಲಿ ತಾದೃಶ ಅಂತ ಬಿಡಿಸೋ ಹಾಗಿಲ್ಲ, ಅತಾದೃಶ ಅಂತ ಬಿಡಿಸ್ಬೇಕಾಗ್ತದೆ ಅಲ್ವಾ? ನಿತ್ಯ ಅತಾದೃಶ ಚಿಚ್ಚೇತೆ ಅಂತ ಇದೆ. ಈ ಅತಾದೃಶ ಅನ್ನೋಲ್ಲಿ ಅತಾದೃಶ ಶಬ್ದದ ವಿವರಣೆ ಹೇಗೆ ಕೊಡಬೇಕು? ತಾದೃಶ ಅಲ್ಲ, ಅದು ಅತಾದೃಶ ಅಲ್ವಾ? ತಾದೃಶ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳಬೇಕು? ತತ್ ಸದೃಶ ಅನ್ನೋ ಅರ್ಥದಲ್ಲಿ ತಾದೃಶ ಅನ್ನಬೇಕು. ಅಲ್ಲಿ ತತ್ ಶಬ್ದ ಇದೆ. ಆ ತತ್ಶಬ್ದದಿಂದ ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ಅನ್ನೋಲ್ಲಿ ಹೇಳಿದ್ದನ್ನು ಪರಾಮರ್ಶೆ ಮಾಡಿದಾರಂತೆ. ಸರಿ ಹೋಯ್ತಾ? ನೋಡಿ, ತತ್ ಇತಿ ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ಇತ್ಯುಕ್ತಂ ಪರಾಮೃಶ್ಯತೆ. ಅಂದರೆ ಅತಾದೃಶ ಅನ್ನೋಲ್ಲಿ ತತ್ಶಬ್ದದಿಂದ ಈ ವಿಶೇಷಣ ಗರ್ಭಿತವಾದದ್ದನ್ನು ಇಟ್ಟುಕೊಂಡಿದ್ದಾರೆ ಅಂತ ಅರ್ಥ. ಚಿತ್ ಚೇತನಂ ರಮಾ ಬ್ರಹ್ಮಾದಿ. ಚಿತ್ ಅಂದರೆ ಚೇತನ ಅಂತ ಅರ್ಥ, ಚೇತನ ಅಂತಂದರೆ ರಮಾ ಬ್ರಹ್ಮಾದಿಗಳು ಅಂತ ಅರ್ಥ. ಚೇತ್ಯಂ ಅಂತಂದರೆ ದೃಶ್ಯಂ ಜಡಂ ಪ್ರಕೃತ್ಯಾದಿ ಅಂತ ಅರ್ಥ. ಚೇತ್ಯ ಅಂದರೆ ದೃಶ್ಯ ಅಂತ ಅರ್ಥ. ದೃಶ್ಯವಾದ ಜಡ ಪ್ರಕೃತಿಯನ್ನೇ ಚೇತ್ಯ ಶಬ್ದದಿಂದ ಇಟ್ಟುಕೊಂಡಿದ್ದಾರೆ ಅಂತ ಅರ್ಥ. ನನು ಚೇತ್ಯತಾ ಚಿತೋಪಿ ಅಸ್ತಿ. ಚೇತನರು ಕೂಡ ಚೇತ್ಯರೇ ಅಲ್ಲ, ದೃಶ್ಯರೇ ಆಗಿದ್ದಾರೆ. ಹಾಗಾಗಿ ಪ್ರತ್ಯೇಕ ಹೇಳಬೇಕಿತ್ತು ಯಾಕೆ ಅವರನ್ನು ಹಾಗಾದರೆ ಅಂತ ಪ್ರಶ್ನೆ ಉಳೀತದೆ. ಅದನ್ನು ಬಿಡಿಸ್ತಾ ಇದ್ದಾರೆ. ನನು ಚೇತ್ಯತಾ ಚಿತೋಪಿ ಅಸ್ತಿ ಯದ್ವಕ್ಷ್ಯತಿ ಆತ್ಮನೋಪಿ ದೃಶ್ಯತ್ವ ಆತಿಥಿ. ಮುಂದೆ ಆತ್ಮನು ದೃಶ್ಯನೇ ಆಗಿದ್ದಾನೆ ಅಂತ ಆಚಾರ್ಯರೇ ಹೇಳ್ತಾರೆ. ಹಾಗಾದರೆ ದೃಶ್ಯ ಚೇತನನೂ ದೃಶ್ಯನೇ ಅಂತ ಆದಮೇಲೆ ಚೇತ್ಯ ಎಂತ ಅಂತಿಷ್ಟಂದರೆ ಸಾಕಾಗಿತ್ತು. ಚಿತ್ ಶಬ್ದದ ಅವಶ್ಯಕತೆ ಏನು ಅಂತ ಪ್ರಶ್ನೆ. ತತ್ಕಥಮುಚ್ಯತೆ ಚೇತ್ಯಂ ದೃಶ್ಯಂ ಜಡಮಿತಿ. ಜಡವನ್ನು ಮಾತ್ರ ಚೇತ್ಯ ಅಂತ ಕರೆದಿದ್ದಾರೆ ಅಂತ ಹೇಗಂತೀರಿ ಅಂತ ಪ್ರಶ್ನೆ ತಗೊಂಡಿದ್ದಾರೆ ಇವರು. ತತ್ಕಥಮುಚ್ಯತೆ ಚೇತ್ಯಂ ದೃಶ್ಯಂ ಜಡಮಿತಿ ಅಂತ ಪ್ರಶ್ನೆ ಹಿಂಗೆ ಹಾಕ್ಕೊಂಡ್ರು. ಹಾಗೆ ಹಾಕ್ಕೊಳ್ಳಿಲ್ಲ, ಹೀಗೆ ಹಾಕ್ಕೊಂಡಿದ್ದಾರೆ ಪ್ರಶ್ನೆ. ಸತ್ಯಂ ಚಿತಃ ಪೃಥಗಭಿಧಾನಾತ್ ಸಮಾನೋಪಿ ಚೇತ್ಯ ಶಬ್ದ ಜಡವಿಷಯ ಅವಗಮ್ಯತೆ ಅಂತದ್ದು. ನೋಡಿ, ಚಿತ್ತನ್ನು ಪ್ರತ್ಯೇಕವಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಹೇಳಿದ್ರಿಂದ ಮುಂದೆ ಚೇತ್ಯ ಅಂತ ಶಬ್ದ ಹಾಕಿದ್ರಿಂದ ಚೇತ್ಯ ಶಬ್ದದಿಂದ ಚೇತನರನ್ನು ಬಿಟ್ಟು ಅಚೇತನ ಜಡವನ್ನು ಮಾತ್ರ ನಾವು ಸ್ವೀಕರಿಸಿದ್ವಿ ಅಂತ ಅರ್ಥ. ಚಿತಃ ಪೃಥಗಭಿಧಾನಾತ್ ಅಂದರೆ ಚೇತನರನ್ನು ಪ್ರತ್ಯೇಕವಾಗಿ ಶಬ್ದದಿಂದಲೇ ಹೇಳಿದ್ರಿಂದ ಸಮಾನೋಪಿ ಚೇತ್ಯ ಶಬ್ದ ಜಡ ವಿಷಯ ಅವಗಮ್ಯತೆ. ಚೇತ್ಯ ಶಬ್ದ ಚೇತನರನ್ನು ಹೇಳ್ತದೆ ಇಲ್ಲ ಅಂತಲ್ಲ, ಆದರೆ ಪ್ರತ್ಯೇಕ ಹೇಳಿದ್ರಿಂದ ಇಲ್ಲಿ ಜಡವನ್ನು ಮಾತ್ರ ಚೇತ್ಯ ಶಬ್ದದಿಂದ ವಿವರಣೆ ಮಾಡಲಾಗ್ತದೆ ಅಂತಂದರು. ಚೇತ್ಯಗ್ರಹಣಾದೇವ ಉಭಯ ಲಾಭೇ ಸತಿ ಕಿಂ ಚಿದ್ಗ್ರಹಣೇನ. ಈಗ ಆ ಪ್ರಶ್ನೆ ಹಾಕ್ಕೊಂಡ್ರು. ಅಲ್ಲ, ಚೇತ್ಯ ಅನ್ನೋ ಶಬ್ದದಿಂದಲೇ ಜ್ಞಾನ ವಿಷಯನಾದಂತಹ ಚೇತನ, ಜ್ಞಾನ ವಿಷಯವಾಗುವ ಜಡ ಎರಡನ್ನೂ ಗ್ರಹಿಸ್ಲಿಕ್ಕೆ ಬರ್ತಿರುವಾಗ ಪ್ರತ್ಯೇಕವಾಗಿ ಚಿದ್ಗ್ರಹಣವನ್ನು ಯಾಕೆ ಮಾಡಿದರು? ಇತಿ ಚೇತ್ ಸತ್ಯಂ. ಯಾಕೆ ಮಾಡಿದರು ಅಂತಂದರೆ ಕಾರಣ ಕೊಡ್ತಾರೆ. ಕುರುಪಾಂಡವನ್ಯಾಯೇನ ಅಸಾಧಾರಣ ಧರ್ಮೇಣ ವ್ಯವಹಾರೋಪಪತ್ತಿ. ವ್ಯವಹಾರ ಲೋಕದಲ್ಲಿ ಸಾಕಷ್ಟು ರೀತಿಯಿಂದ ಇದೆ. ಕುರುಪಾಂಡವನ್ಯಾಯ ಅಂತ ಕರೆದಿದ್ದಾರೆ ಅದಕ್ಕೆ. ಯದ್ಯಪಿ ಕುರು ಅಂತನ್ನೋದ್ರಿಂದ ಪಾಂಡವರು ಸಂಗ್ರಹಿತರಾಗ್ತಿದ್ರೂ ಕೂಡ ಪಾಂಡವ ಕುರುಪಾಂಡವ ಅಂತ ಪ್ರತ್ಯೇಕವಾಗಿ ವ್ಯವಹಾರ ಮಾಡಿದಾಗ ಕುರು ಅನ್ನೋ ಶಬ್ದದಿಂದ ಹೇಗೆ ಬೇರೆದನ್ನು ವಿವಕ್ಷ ಮಾಡಿಕೊಳ್ಬೇಕೋ, ಪಾಂಡವರನ್ನು ಬಿಟ್ಟು ಕೌರವರು, ಪಾಂಡವ ಶಬ್ದ ಮುಂದೆ ಆಡಿದ್ರಿಂದ ಪ್ರಕೃತದಲ್ಲಿಯೂ ಕೂಡ ನ್ಯಾಯಕ್ಕೆ ಅನುಗುಣವಾಗಿ ಚಿತ್ ಅಂತ ಶಬ್ದ ಆಡಿ ಚೇತನರನ್ನು ಪ್ರತ್ಯೇಕವಾಗಿ ಹೇಳೇ ಆಗಿದೆ. ಚೇತ್ಯ ಅನ್ನೋ ಶಬ್ದವನ್ನು ಆಡ್ತಾ ಇದ್ದಾರಾದ್ದರಿಂದ
ಜಡವನ್ನು ಮಾತ್ರ ವಿವಕ್ಷೆ ಮಾಡಿಕೊಳ್ಬೇಕು. ಇದು ಕುರುಪಾಂಡವ ನ್ಯಾಯದಂತೆ ವ್ಯವಹಾರ ಅಂತ ಅಭಿಪ್ರಾಯ ಪಡ್ತಿದ್ದಾರೆ. ಸರಿಯಾಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಕುರುತ್ವ ಮತ್ತು ಪಾಂಡವತ್ವ, ಕುರುತ್ವ ಮತ್ತು ಪಾಂಡವತ್ವ ಎರಡೂ ಕೂಡ ಪಾಂಡವರಲ್ಲಿದೆ. ಹಾಗಾಗಿ ಕುರು ಅನ್ನೋದರಿಂದಲೇ ಪಾಂಡವರು ಸೇರಿಬಿಡ್ತಾರೆ. ಹೌದು, ಆದರೂ ಪ್ರತ್ಯೇಕವಾಗಿ ಪಾಂಡವರು ಅಂತಂತಾರಲ್ಲ. ಕುರವ ಸಮಾಗತಾ ಪಾಂಡವಾಶ್ಚ ಸಮಾಗತಾ ಅಂತ ಪ್ರಯೋಗ ಮಾಡ್ತಾರೆ. ಅಂದರೆ ಅದರನ್ನು ಪ್ರತ್ಯೇಕೀಕರಿಸಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ. ಹಾಗಾಗಿ ಆ ವ್ಯವಹಾರ ಹೇಗೆ ವ್ಯರ್ಥ ಅಲ್ವೋ, ಪ್ರಕೃತದಲ್ಲಿಯೂ ಕೂಡ ಚಿಚ್ಚೇತ್ಯ ಅನ್ನುವಂಥ ವ್ಯವಹಾರ ವ್ಯರ್ಥ ಅಲ್ಲ ಅಂತ ಸಮರ್ಥನೆ ಮಾಡಿದ್ರು ಆಚಾರ್ಯ. ಅಭಿಪ್ರಾಯ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಿತ್ಯಂ ಅತಾದೃಶೇ ಅಪರ್ಯಾಪ್ತ ಶಕ್ತಿನಿ ಅಸ್ವತಂತ್ರೇ ಅಸರ್ವಜ್ಞೆ ಚಿಚ್ಚೇತೆ ಯಂತ ಇತಿ ವಿಗ್ರಹ. ಇಡೀ ಶಬ್ದದ ವಿಗ್ರಹ ಮಾಡಿ ತೋರಿಸ್ತಾರೆ. ನಿತ್ಯಂ ಅತಾದೃಶೇ ಅಪರ್ಯಾಪ್ತ ಶಕ್ತಿನಿ ಅಂತ ಅರ್ಥ. ಅತಾದೃಶೇ ಶಬ್ದಕ್ಕೆ ಅಪರ್ಯಾಪ್ತ ಶಕ್ತಿನಿ ಅಸ್ವತಂತ್ರೇ ಅಸರ್ವಜ್ಞೆ ಇಷ್ಟು ಅದರ ಅರ್ಥ ಅಂತೆ ಅತಾದೃಶೇ ಶಬ್ದಕ್ಕೆ. ಯಾಕಂದರೆ ತಾದೃಶ ಅಲ್ಲ ಅಂತ ಆಗ್ತದೆ. ತಾದೃಶ ಅಂತಂದರೆ ಭಗವಂತನ ಶಕ್ತಿ ಬಹಳ ಅಪಾರವಾದ ಶಕ್ತಿ. ಅಂದರೆ ಪರ್ಯಾಪ್ತ ಶಕ್ತಿ ಪರಮಾತ್ಮನದು. ಪರ್ಯಾಪ್ತ ಶಕ್ತಿ ಅಂತಂದರೆ ವ್ಯಾಪ್ತವಾದ ಶಕ್ತಿ. ಜಡದ ಶಕ್ತಿ ಅಪರ್ಯಾಪ್ತ ಶಕ್ತಿ. ಮತ್ತು ಜಡ ಮತ್ತು ಚೇತನರ ಶಕ್ತಿ, ಜಡಚೇತನರ ಶಕ್ತಿ ಅಪರ್ಯಾಪ್ತವೇ ಅಲ್ವೇ? ಮತ್ತು ಅಸ್ವತಂತ್ರ ಮತ್ತು ಅಸರ್ವಜ್ಞ. ಹಾಗಾಗಿ ಅತಾದೃಶೇ ಶಬ್ದದ ವಿವರಣೆನೇ ಹೀಗೆ ಕೊಡಬೇಕು. ಅಪರ್ಯಾಪ್ತ ಶಕ್ತಿ ಉಳ್ಳ, ಅಸ್ವತಂತ್ರರೂ ಆದ, ಅಸರ್ವಜ್ಞರೂ ಆದ ಚಿತ್ ಹಾಗೂ ಅಚೇತನರು, ಚಿತಚೇತನರು ಇವರಿಬ್ಬರಿಗೆ ಎಂತ ನಿಯಂತ್ರಕನಾಗಿದ್ದಾನೆ. ನಿಯಂತ್ರಣ ಅಂತನ್ನೋದು ಇವತ್ತು ಮೊನ್ನೆದಲ್ಲ, ನಿತ್ಯಂ ಎಂತ ಅಲ್ಲಿಗೆ ಅನ್ವಯ. ನಿತ್ಯದಲ್ಲಿಯೂ ಯಂತ ಅಂದರೆ ನಿಯಂತ್ರಕ ಅಂತ ಅರ್ಥ. ಎಷ್ಟು ಸೊರಸವಾದ ಅರ್ಥ ಬಂತು ನೋಡಿ. ನಿತ್ಯದಲ್ಲಿಯೂ ಪರಮಾತ್ಮ ಅತಾದೃಶೇ ಅಪರ್ಯಾಪ್ತ ಶಕ್ತಿ ಉಳ್ಳ, ಅಸರ್ವಜ್ಞರಾದ, ಅಸ್ವತಂತ್ರರಾದ ಚಿಚ್ಚೇತನರನ್ನು ನಿತ್ಯದಲ್ಲಿಯೂ ನಿಯಂತ್ರಣ ಮಾಡ್ತಾನೆ. ಇಷ್ಟು ವಿಗ್ರಹವಾಕ್ಯ ತೋರಿಸಿದ ಮೇಲೆ ಇಷ್ಟು ಸ್ಫುಟವಾಯಿತು ವಿವರಣೆ. ನಿನ್ನೆ ನಾನು ಹೇಳುವಾಗ ನಿತ್ಯವಾದ ಚಿತ್ತಚೇತನರಲ್ಲಿ ಅಂತ ನಿತ್ಯ ಶಬ್ದವನ್ನು ಚಿಚ್ಚೇತನರಲ್ಲಿ ಅನ್ವಯ ಮಾಡಿದ್ದೆ. ಅದು ತಪ್ಪು. ನಿತ್ಯವಾದ ಅನ್ನೋದು ನಿಯಂತ್ರಣದಲ್ಲಿ ಅನ್ವಯ ಮಾಡಿದ್ದಾರೆ ವ್ಯಾಸರಾಜ ಟೀಕಾಕೃತ್ಪಾದರು ಅಲ್ವಾ. ನಿತ್ಯ ನಿಯಂತ್ರಕ ಅಂತ ಇವ್ರ ಪ್ರಕಾರ ಅಭಿಪ್ರಾಯ ಅಲ್ವಾ. ಚೇತನರು ನಿತ್ಯ, ಅಚೇತನವೂ ನಿತ್ಯ ಅಂತ ಅರ್ಥ ಮಾಡಲಿಲ್ಲ. ಅಪರ್ಯಾಪ್ತ ಶಕ್ತಿ, ಅಸರ್ವಜ್ಞ, ಅಸ್ವತಂತ್ರವಾದ ಚಿಚ್ಚೇತನರನ್ನು ನಿತ್ಯ ನಿಯಂತ್ರಣ ಮಾಡುವವ ಅಂತ ಅರ್ಥ. ನಿತ್ಯ ನಿಯಂತ್ರಣ ಮಾಡುವ, ನಿತ್ಯ ಅನ್ನೋದನ್ನು ಯಂತ್ರ ಶಬ್ದದ ಜೊತೆಯಲ್ಲಿ ವಿವರಣೆ ಅನ್ವಯ ಮಾಡ್ದಂಗೆ ಆಯಿತು. ಸರಿಯಾಗಿ ಅರ್ಥ ಗೊತ್ತಾಯ್ತಾ? ಅಪರ್ಯಾಪ್ತ ಅಂದರೆ ಅಪರಿಪೂರ್ಣ ಅಂತ ಅರ್ಥ. ಅಪರ್ಯಾಪ್ತ ಅಪರಿಪೂರ್ಣ ಶಕ್ತಿ ಉಳ್ಳವುಗಳು. ಯಾವ ಪದಕ್ಕೆ ಅರ್ಥ ಬಂದಿಲ್ಲ ಕೇಳ್ರಿ. ಈಗ ಸ್ಪಷ್ಟ ಅರ್ಥ ಆಗ್ತಾ ಇದೆಯಲ್ಲ ಹೇಳೋದೆಲ್ಲ. ಇದಮುಕ್ತಂ ಭವತಿ. ಈಗ ಈ ಪದದಿಂದ ಅನುಮಾನ ಹೇಗೆ ಮಾಡಿತು ಅಂತ ತೋರಿಸ್ಬೇಕಲ್ಲ. ಚಿಚ್ಚೇತೆ ಖಲು ಅಪರ್ಯಾಪ್ತ ಶಕ್ತ್ಯಾದಿ ಮತ್ತಯ ಪ್ರತ್ಯಕ್ಷಾದಿ ಸಿದ್ಧೆ ಅನ್ಯಥಾ ನಿತ್ಯ ಸುಖಾದಿ ಪ್ರಸಂಗಾತ್ ಯಥಾ ಏವಂ ವಿಧಂ ತತ್ ಕೇನಾಪಿ ನಿಯತಮೇವ ಪ್ರವರ್ತಮಾನಂ ಉಪಲಬ್ಧಂ ಯಥಾ ರಥಾದಿ
ತದೇತಾಭ್ಯಾಮಪಿ ಏನ ಕೇನಚಿನ್ ನಿಯತಾಭ್ಯಾಂ ಭವಿತವ್ಯಂ. ಯಶ್ಚ ಏತನ್ನಿಯಂತ ಸ ಭಗವಾನ್ ರಮಾಪತಿ. ಎಷ್ಟು ಸ್ವಾರಸ್ಯ ಇದೆ ಅಂದರೆ ಇಲ್ಲಿ ಚಿಚ್ಚೇತ್ತೇ ಖಲು ಅಪರ್ಯಾಪ್ತ ಶಕ್ತಿಯಾದಿಮತ್ತಯ ಪ್ರತ್ಯಕ್ಷ ಸಿದ್ಧೆ. ಈಗ ಚೇತನ ಹಾಗೂ ಅಚೇತನ ಪ್ರಪಂಚ ಏನಿದೆ ಅದು ಅಪರಿಪೂರ್ಣ ಶಕ್ತಿಯಾದಿಮತ್ತಾಗಿದೆ, ಅಸರ್ವಜ್ಞವಾಗಿದೆ, ಅಸ್ವತಂತ್ರವಾಗಿದೆ ಅನ್ನೋದು ನಮಗೆ ಪ್ರತ್ಯಕ್ಷ ಸಿದ್ಧ. ಹಾಂ, ಅಂದರೆ ಚೇತನರಲ್ಲಿ ಅಪರಿಪೂರ್ಣ ಶಕ್ತಿ, ಅಸ್ವಾತಂತ್ರ್ಯ ಹಾಗೂ ಅಸರ್ವಜ್ಞತ್ವ ಅನ್ನೋದು ಪ್ರತ್ಯಕ್ಷದಿಂದಲೇ ಸಿದ್ಧ ಆಗ್ತದೆ. ಎಲ್ಲ ಅನುಮಾನ ಆಗಮಗಳಿಂದಲೂ ಕೂಡ ಸಿದ್ಧವಾಗಿದೆ, ಪ್ರತ್ಯಕ್ಷಾದಿ ಸಿದ್ಧೆ. ಅನ್ಯಥಾ ಒಂದು ವೇಳೆ ಅಪರಿಪೂರ್ಣ ಶಕ್ತಿ, ಅಸ್ವಾತಂತ್ರ್ಯ ಇವುಗಳಿಗೆ ಇಲ್ಲ ಅಂತಾಗಿದ್ದರೆ, ಚಿಚ್ಚೇತನರಲ್ಲಿ ಇಲ್ಲ ಅಂತಾಗಿದ್ದರೆ, ಹಾಂ, ಜೀವನಿಗೆ ನಿತ್ಯ ಸುಖ ಯಾಕೆ ಬರಬಾರ್ದು? ಅಂದರೆ ಜೀವ ನಿತ್ಯ ಸುಖಿ ಆಗಿಲ್ಲದೆ ಇರೋದನ್ನು ನಾವು ವಿಚಾರ ಮಾಡಿದರೆ, ಅನುಭವಿಸ್ತಾ ಇರೋದನ್ನು ನೋಡಿದರೆ, ನಿತ್ಯ ಸುಖ ಇಲ್ಲದೆ ಇರೋದನ್ನು ವಿಚಾರ ಮಾಡಿದ್ರೇ ಅದ್ರ ಗುಟ್ಟು, ಅದ್ರ ಹಿಂದಿರೋದು ಬೇರೆ ಏನಲ್ಲ, ಅಸ್ವಾತಂತ್ರ್ಯ. ಇಂಥ ಬೇರೆ ಯಾವ ಕಾರಣವೂ ಹೇಳಲಿಕ್ಕೆ ಬರಲ್ಲ ಇಲ್ಲಿ. ನಿತ್ಯ ಸುಖ ಇಲ್ಲದೆ, ಕ್ಷಣಿಕ ಸುಖ ಇಲ್ಲದೆ ಇರೋದಕ್ಕೆ ಅಂತ ಅನ್ಬಾರ್ದು, ಇದ್ದೇ ಇದೆ, ಅದಕ್ಕೆ ನಿತ್ಯ ಸುಖ ಇಲ್ಲದೆ ಇರೋದಕ್ಕೆ. ಮಾತಿಗೆ ನಿತ್ಯ ಸುಖಾದಿ ಪ್ರಸಂಗಾತ್ ಅಂತ ಅನ್ನೋದಕ್ಕೆ ಅಭಿಪ್ರಾಯ ಗೊತ್ತಾಗ್ತದೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ. ಕಾರಣ ಇರಬೇಕು, ಆದರೆ ಅವರು ಅದನ್ನು ಮನುಷ್ಯನಿಗೆ ಬರ್ದೇ ಇರೋದನ್ನೇ ನಾವು ಪ್ರವರ್ತಮಾನ ಉಪಲಬ್ಧಂ ಅದು ಇನ್ಯಾರ್ದೋ ಒಬ್ಬರಿಂದ ನಿಯತವಾಗಿ ಪ್ರವೃತ್ತಿಗೊಳಪಡ್ತಾ ಇರೋದು ಲೋಕದ. ಉದಾಹರಣೆಗೆ ಒಂದು ರಥ ತಗೊಳ್ರಿ ಅಂತಂದ್ರು. ರಥ ಅಪರಿಪೂರ್ಣ ಶಕ್ತಿ, ಹಾಗೆ ಅಸ್ವತಂತ್ರ ಹಾಗೂ ಅಸರ್ವಜ್ಞ. ರಥಿಕನಿಂದ ಯಾವಾಗಲೂ ನಿಯಮೇನ ಅದನ್ನು ಪ್ರವೃತ್ತಿ. ರಥದಲ್ಲಿ ಅಪರಿಪೂರ್ಣ ಶಕ್ತಿ ಇದೆ. ಹಾಗಾಗಿ ಈ ಇದನ್ನು ನಿಯಮೇನ ಒಬ್ಬನು ಪ್ರವೃತ್ತಿ ಮಾಡ್ತಾನೆ ಇರ್ತಾನೋದಲ್ಲೋ. ತತ್ ಕೇನಾಪಿ ನಿಯತಮೇವ ಪ್ರವರ್ತಮಾನ ಉಪಲಬ್ಧಂ ಯಥಾ ರಥ. ಟೀಕಾರ ಇರುವ ವಾಕ್ಯ ಏನೂ ಅರ್ಥ ಆಗಲ್ಲ ಇಲ್ಲೆಲ್ಲ, ಸ್ವಲ್ಪ ಅದಕ್ಕೆ ಬಿಡಿಸಿ ಹೇಳ್ತಾ ಇದೆ. ಯಚ್ಚ ಏವಂ ವಿಧಂ ಅಂತಂದರೆ ಉದಾಹರಣೆ ಯಾವ ಈ ರಥ ಇದೆ ಅದು ಏವಂ ವಿಧಂ ಅಸರ್ವಜ್ಞ, ಅಸ್ವತಂತ್ರವಾಗಿದೆ. ತತ್ ಆ ರಥ ನಿಯತಮೇವ ಪ್ರವರ್ತಮಾನಂ ಉಪಲಬ್ಧ. ಪ್ರವರ್ತಮಾನಂ ಉಪಲಬ್ಧಂ ಅಂದರೆ ಪ್ರವೃತ್ತಿಗೊಳಿಸ್ತಾ ಇರ್ತಾನೆ, ಅಭಿಪ್ರಾಯ. ಇದು ಉಪಲಬ್ಧವಾಗಿದೆ. ಅಪಿ ಏನ ಕೇನಚಿನ್ ನಿಯತಾಭ್ಯಾಂ ಭವಿತವ್ಯಂ ತತ್ ಏತಾಭ್ಯಾಮಪಿ ಏನ ಕೇನಚಿತ್ ನಿಯತಾಭ್ಯಾಂ ಭವಿತವ್ಯಂ. ಆ ಏನು ಎರಡು ಹೇಳಿದ್ವಲ್ಲ, ಪ್ರವೃತ್ತಿ ಮಾಡೋದು ಯಾವನೋ ಒಬ್ಬನಿಂದ ಅಂತ ಕಾಣ್ತಾ ಇದೆ ಅಂತ ಹೇಳಿದ್ವಲ್ಲ, ಬಗ್ಗೆ ಸ್ಪಷ್ಟಪಡಿಸ್ತಾರೆ. ವ್ಯಾಖ್ಯಾನ ಅಂದರೆ ಇವರಿಬ್ಬರಿಂದ ಅಂತ ಅರ್ಥ. ಇವೆರಡರಿಂದ, ಹೌದು, ಅಪರ್ಯಾಪ್ತ ಶಕ್ತಿ ಎರಡನ್ನೂ ಉಳ್ಳದ್ದಾದ್ದರಿಂದ ಏನಕೇನಚಿತ್ ಯಾವನೋ ಒಬ್ಬನಿಂದ ನಾವು ಒಳಪಟ್ಟಿರ್ತಾವೆ. ಯಾರು ಏನು ಅಂದಾಗ ಯಶ್ಚ ಏತನ್ ನಿಯಂತ ಸ ಭಗವಾನ್ ರಮಾಪತಿ ಅಂತಂದ್ರು. ಅಭಿಪ್ರಾಯ ಗೊತ್ತಾಗ್ತದೆ ಈಗ. ಏತತ್ ಸ ರಮಾಪತಿ. ಹೀಗೆ ಅಭಿಪ್ರಾಯ ಪಡ್ಯಾಮಂತಂದರೆ ಇಲ್ಲಿ ಚೇತನ ಮತ್ತು ಅಚೇತನ ಇದೆ, ಸರಿ.
ರಥ ಒಂದೇ ಇದೆ ಮತ್ತು ಚೇತನ ಎರಡಿದೆ. ಅದಕ್ಕೋಸ್ಕರವಾಗಿ ಹಾಗಾಗಿ ತತ್ ಏತಾಭ್ಯಾಂ ಅಂತ ಈ ಚಿತ್ ಮತ್ತು ಚೇತನ ಇವರಿಬ್ಬರಿಂದ ಯಾವನೋ ಒಬ್ಬನಿಂದ ನಿಯತಾಭ್ಯಾಂ ಭವಿತವ್ಯಂ, ನಿಯಂತ್ರಣಕ್ಕೆ ಒಳಪಟ್ಟಿವೆ ಇವು ಅಂತನ್ನೋದನ್ನು ಒಪ್ಪಲೇಬೇಕು. ಏನಕೇನಚಿನ್ ನಿಯತಾಭ್ಯಾಂ ಭವಿತವ್ಯಂ, ಅದು ತೃತೀಯ ವಿಭಕ್ತಿ. ನಿಯಮನಕ್ಕೆ ಒಳಪಟ್ಟಿವೆ ಅಂತನ್ನೋದನ್ನು ನಾವು ಒಪ್ಪಲೇಬೇಕು. ಯಶ್ಚ ಏತನ್ನಿಯಂತ, ಹಾಗಾದರೆ ಯಾವನೋ ಒಬ್ಬನ ನಿಯಮನಕ್ಕೆ ಒಳಪಟ್ಟಿವೆ ಅಂತಂದರೆ ಯಾರಾಗಿದ್ದಾನೋ ಸ ಭಗವಾನ್ ರಮಾಪತಿ, ಅವನೇ ಭಗವಾನ್ ರಮಾಪತಿ ಅಂತ ನಾವು ಗುರುತಿಸ್ತೇವೆ ಅಂತಂದರು. ಇಲ್ಲಿ ತತ್ ಅಂದರೆ ವ್ಯಾಪ್ತ್ಯಾದಿ ಮತ ಅಂತ ಅರ್ಥ. ವ್ಯಾಪ್ತ್ಯಾದಿ ಹೇತು ಮತ, ಆ ವ್ಯಾಪ್ತಿ ಸರಿಯಾಗಿ ಅಭಿಪ್ರಾಯ ಗೊತ್ತಾಯ್ತಲ್ಲ ಈಗ. ನಿತ್ಯ ಇತ್ತಿ ನಿಯಂತ್ರತಾಯಾಶ್ಚ ಸ್ವರೂಪ ಸಂಕೀರ್ತನಂ. ಆವಾಗಲೇ ನಾನು ಹೇಳಿದ್ದೆ ನಿತ್ಯ ಅನ್ನೋದು ನಿಯಂತ್ರಣ ಅನ್ನೋದಕ್ಕೆ ವಿಶೇಷಣ ಅಂತ ಅಲ್ವಾ. ಅದಕ್ಕೆ ಈಗ ಬರೀತಾರೆ ನಿತ್ಯ ಅನ್ನುವ ಮಾತು, ಆ ಪದ ಅತಾದೃಶತ್ವ ಸ್ವರೂಪ ಕೀರ್ತನಂ ಅಂದರೆ ಅತಾದೃಶತ್ವವೂ ನಿತ್ಯವೇ ಇವುಗಳಿಗೆ. ಯಾವುಗಳಿಗೆ? ಚಿತ್ತಾದೃಶತ್ವ ಅನ್ನೋದು ನಿತ್ಯವಾಗಿದೆ ಅಂತೆ. ಅತಾದೃಶತ್ವ ನಿತ್ಯ, ಅಸರ್ವಜ್ಞ, ಅಲ್ಪತ್ವ ಇವೆಲ್ಲವೂ ನಿತ್ಯವಾಗಿದೆ. ಮತ್ತು ಭಗವಂತನ ನಿಯಂತ್ರಣವೂ ಇವುಗಳಿಗೆ ನಿತ್ಯವಾಗಿದೆ ಅಂತೆ. ನಿತ್ಯ ಅಂತ ಕರೆದಿದ್ದಾರಂತೆ. ಸರಿಯಾಗಿ ಅರ್ಥ ಗೊತ್ತಾಯ್ತಾ? ನೋಡಿ, ನಿತ್ಯ ಇತಿ ಅತಾದೃಶತ್ವಸ್ಯ ನಿಯಂತ್ರತಾಯಾಶ್ಚ ಸ್ವರೂಪ ಕೀರ್ತನಂ ಅಂದರೆ ಭಗವಂತನ ನಿಯಂತೃತ್ವ ಪರಮಾತ್ಮನಲ್ಲಿ ಏನಿದೆ ಅದು 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 ನಿತ್ಯ. ಚಿಚ್ಚೇತ್ಯಗಳಲ್ಲಿ ಏನಿದೆ ಅದು ನಿತ್ಯ. ಅವು ಎರಡರ ಸ್ವರೂಪ ಕೀರ್ತನ ಮಾಡಲಿಕ್ಕೆ ನಿತ್ಯ ಅಂತ ಆಡಿದ್ದಾರೆ.